ಇವತ್ತಿನ ದಿವಸ ಕರ್ಕಾಟಕ ರಾಶಿಯ ಚಿಂತನೆಯನ್ನು ನಡೆಸೋಣ. ಕರ್ಕಾಟಕ ರಾಶಿ ತುಂಬ ಶ್ರೇಷ್ಠವಾದ ರಾಶಿ. ಇದು ರಾಜನ ರಾಶಿ. ಆದ್ದರಿಂದಲೇ ರಾಮದೇವರು ಕರ್ಕಾಟಕ ರಾಶಿಯಲ್ಲಿ ಅವತಾರವನ್ನು ಮಾಡಿದ್ದಾರೆ. ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಅದು ರಾಮದೇವರ ನಕ್ಷತ್ರ. ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವವರು ಅಂಥ ವ್ಯಕ್ತಿತ್ವವನ್ನೇ ಹೊಂದಿರ್ತಾರೆ. ಅಂದರೆ ಸಾಮಾನ್ಯ ನಾಯಕರಾಗಿರ್ತಾರೆ. ರಾಜಕೀಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ದೇಶದ ರಕ್ಷಣೆ ಮೊದಲಾದವುಗಳಲ್ಲಿ ಆಸಕ್ತರಾಗಿರ್ತಾರೆ ಕರ್ಕಾಟಕ ರಾಶಿಯವರು. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ರಾಜಕೀಯದ ಬಗ್ಗೆ ಒಂದು ಒಲವು ಇರುತ್ತೆ. ಅದರ ಅಂತರಂಗ ಏನು ಅಂತಂದರೆ, ನಾವು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು. ಕೆಲವರು ಅದರಲ್ಲಿ ಹಾಳಾಗ್ಬೋದು, ಅದು ಉದ್ದೇಶ ತಪ್ಪಿ ಆಸೆಗೆ ತುತ್ತಾಗಿ ಏನೋ ಆಗ್ಬೋದು. ಆದರೆ ಅಂತರಂಗ ಅವರಿಗೆ ದೇಶಕ್ಕೇನಾದರೂ ಒಳ್ಳೇದು ಮಾಡಬೇಕು, ಸಮಾಜಕ್ಕೇನಾದರೂ ಒಳ್ಳೇದು ಮಾಡಬೇಕು ಅನ್ನುವಂತಹ ಹಂಬಲವನ್ನು ಹೊಂದಿರ್ತಾರೆ. ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರ ಹಾಗೂ ಆಶ್ಲೇಷ ನಕ್ಷತ್ರ 3 ನಕ್ಷತ್ರದವರು ಇರ್ತಾರೆ. ಇದರಲ್ಲಿ ಪುನರ್ವಸು ನಕ್ಷತ್ರ ಅಂತಂದರೆ ಪುನಃ ವಸು, ಕಳೆದು ಹೋದ ವಸು ಸಂಪತ್ತು ಮತ್ತೆ ಪಡೆದುಕೊಳ್ಳೋದು ಅಂತ. ಶ್ರೀರಾಮದೇವರು ಹಾಗೆ ಅಲ್ವಾ, ಮೊದಲು ಅವರಿಗೆ ಪಟ್ಟಾಭಿಷೇಕ ಮುಹೂರ್ತ ಫಿಕ್ಸ್ ಆಯಿತು. ಅದು ಕೈಕೇಯಿ ಕಡೆಯಿಂದ ಅದು ತಪ್ಪಿ ಹೋಯಿತು, ಕಾಡಿಗೆ ಹೋದರು. ಪುನಃ ವಸು ಆಮೇಲೆ ಅಲ್ಲಿ ಲಂಕಾಪಟ್ಟಣದಲ್ಲಿ ಯುದ್ಧವನ್ನು ಮಾಡಿ ಗೆದ್ದ ಮೇಲೆ ಸೀತೆಯನ್ನು ಕರೆದುಕೊಂಡು ಬಂದು ಪುನಃ ಅಯೋಧ್ಯೆಯನ್ನು ಮರಳಿ ಪಡೆದ್ರು. ಅದರಿಂದ ಪುನಃ ವಸು. ಅದರಿಂದ ಯಾರಿಗಾದರೂ ವಸು ಕಳೆದು ಹೋಗಿತ್ತು ಅಂತಂದರೆ ಅವರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಹೇಳಿದರೆ ಸಾಕು, ಪುನಃ ವಸು, ಪುನರ್ವಸು ಅವರಿಗೆ ಪ್ರಾಪ್ತವಾಗುತ್ತೆ ಅಂತ ನಾವು ಇದರಿಂದ ತಿಳಿದುಕೊಳ್ಬೇಕು. ಮತ್ತು ಪುಷ್ಯ ನಕ್ಷತ್ರ, ಇದರಲ್ಲಿ ಬರುವಂತಹ ಇನ್ನೊಂದು ಶ್ರೇಷ್ಠ ನಕ್ಷತ್ರ ಅದು ಪುಷ್ಯ ನಕ್ಷತ್ರ. ನಿಮಗೆಲ್ರಿಗೂ ಕೂಡ ಪುಷ್ಯ ನಕ್ಷತ್ರ ಗೊತ್ತೇ ಇದೆ. 27 ನಕ್ಷತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ನಕ್ಷತ್ರ ಅದು ಪುಷ್ಯ ನಕ್ಷತ್ರ. ಆದ್ದರಿಂದ ಗುರುಪುಷ್ಯ ಯೋಗ ಅಂತ ನಿಮಗೆ ಗೊತ್ತು. ಗುರುಪುಷ್ಯ ಅಂದರೆ ಗುರು ಮತ್ತು ಪುಷ್ಯ ನಕ್ಷತ್ರಕ್ಕೆ ಅಭಿಮಾನಿ ದೇವತೆ ಯಾರು ಗೊತ್ತಾ? ಅದು ಬೃಹಸ್ಪತ್ಯಾಚಾರ್ಯರು, ಅಂದರೆ ಗುರುವಾರದ ದಿವಸವೇ ಪುಷ್ಯ ನಕ್ಷತ್ರ ಬಂದುಬಿಟ್ರೆ ಅದು ಗುರುಪುಷ್ಯ ಯೋಗ ಅಂತ. ಅಂದರೆ ಅದು ತುಂಬ ವಿಶೇಷ. ಹವಳಕ್ಕೆ ಚಿನ್ನ ಸೇರಿಸಿದಂತೆ ಅದು ತುಂಬ ಶಕ್ತಿಶಾಲಿ ಆಗುತ್ತೆ. ಪುಷ್ಯ ನಕ್ಷತ್ರ ಒಂದೇ ಸಾಕು ನಮಗೆ, ಅದು ಅತ್ಯಂತ ಪವರ್ಫುಲ್ ಅಂತ ಹೇಳಲಿಕ್ಕೆ. 27 ನಕ್ಷತ್ರಗಳು ಸರ್ಕಲ್ ಏನಿರುತ್ತೆ ಅದರಲ್ಲಿ ನಿಮಗೆ ಒಳ್ಳೆ ಮುಹೂರ್ತ ಬೇಕಾ, ಪುಷ್ಯ ನಕ್ಷತ್ರದ ದಿವಸ ಇಟ್ಕೊಳ್ಳಿ, ಏನಿದ್ರೂ ಕೆಲಸಗಳು ಯಶಸ್ವಿ ಆಗುತ್ತೆ. ಅದು ಮಹಾನಕ್ಷತ್ರ ಅದು. ಆದ್ದರಿಂದ ನಿಮಗೆ ಮಕ್ಕಳಿಗೇನಾದರೂ ಸುವರ್ಣಪ್ರಾಶ ಮಾಡಿಸ್ಬೇಕಾದ್ರೆ ಪುಷ್ಯ ನಕ್ಷತ್ರದಲ್ಲಿ ದಿವಸ ಮಾಡ್ತಾರೆ. ಮತ್ತು ಮಕ್ಕಳಿಗೇನಾದರೂ ಔಷಧಿ ಪ್ರಾಶನ ಮಾಡಿಸೋದಿದ್ದರೆ ಪುಷ್ಯ ನಕ್ಷತ್ರದ ದಿವಸ ಮಾಡಿಸ್ತಾರೆ. ಯಾಕೆಂದರೆ ಪುಷ್ಯ ನಕ್ಷತ್ರದ ದಿವಸ ಆರಂಭ ಮಾಡಿದ ಕೆಲಸಕ್ಕೆ ಅಪಜಯ ಅನ್ನುವಂಥದ್ದೇ ಇಲ್ಲ. ಅದು ಅತ್ಯಂತ ಶ್ರೇಯಸ್ಸಿನಲ್ಲೇ ಪರ್ಯವಸಾನವಾಗುತ್ತೆ ಅಂತ. ಅಷ್ಟು ಅದಕ್ಕೆ ಶಕ್ತಿ ಇದೆ ಪುಷ್ಯ ನಕ್ಷತ್ರಕ್ಕೆ. ಆದ್ದರಿಂದ ಪುಷ್ಯಾಮೃತ ಯೋಗ ಅಂತ, ಗುರುಪುಷ್ಯಾಮೃತ ಯೋಗ ಅಂತ ಕೂಡ ಬರುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಪುಷ್ಯ ನಕ್ಷತ್ರ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದುತ್ತೆ. ಪುಷ್ಯ ನಕ್ಷತ್ರದವರು ಕೂಡ ಹಾಗೇ ಇರ್ತಾರೆ. ಅವರಲ್ಲಿ ವಿಶೇಷವಾಗಿ ಪುಷ್ಯ ನಕ್ಷತ್ರದ ಸನ್ನಿಧಾನ ಇರೋದರಿಂದಾಗಿ ಅವರ ಮೂಲಕವಾಗಿ ನಾವೇನಾದರೂ ಕೆಲಸ ಮಾಡೋದಿದ್ರೂ ಕೂಡ ಅದು ನಮಗೆ ಶ್ರೇಯಸ್ಕರವೇ ಆಗುತ್ತೆ. ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರದವರು ತುಂಬ ಒಳ್ಳೆಯವರಾಗಿರ್ತಾರೆ. ಒಂದು ವೇಳೆ ಅವರ ಜನ್ಮಕುಂಡಲಿ ಚೆನ್ನಾಗಿತ್ತು ಅಂತಂದರೆ ಖಂಡಿತ ಅವರು ಭೂಲೋಕದಲ್ಲೇ ಓಡಾಡುವ ಒಂದು ದೇವತಾ ಪುರುಷ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇರ್ತಾರೆ ಅವರು, ಆ ಜನ್ಮಕುಂಡಲಿಯಲ್ಲಿ ಯಾವ ಸಮಸ್ಯೆಗಳು ಇಲ್ಲದೇ ಇದ್ದಾಗ. ಅಂದರೆ ಪುಷ್ಯ ನಕ್ಷತ್ರ ತುಂಬ ಒಳ್ಳೆಯ ನಕ್ಷತ್ರ, ಬೃಹಸ್ಪತ್ಯಾಚಾರ್ಯರಿಂದ ಅಭಿಮನ್ಯಮಾನವಾದ ನಕ್ಷತ್ರ. ಮತ್ತೊಂದು ನಕ್ಷತ್ರ ಅದು ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರ ಅಂದರೆ ಎಲ್ರಿಗೂ ಗೊತ್ತು, ಅದು ಸರ್ಪದ ನಕ್ಷತ್ರ, ನಾಗನ ನಕ್ಷತ್ರ. ಅದು ನಾವೇನಾದರೂ ನಾಗನ ಅನುಗ್ರಹ ಬೇಕು ಅಂದರೆ ಆಶ್ಲೇಷ ನಕ್ಷತ್ರದ ಬ್ರಹ್ಮಚಾರಿಗಳು ಸಿಕ್ಕಿಬಿಟ್ರೆ ಖಂಡಿತ ನಾಗ ಅವರಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾನೆ. ಆದ್ದರಿಂದ ಆಶ್ಲೇಷ ನಾಗಾರಾಧನೆಗೆ ತುಂಬ ಹೇಳಿಟ್ಟ ನಕ್ಷತ್ರ ಅಂದರೆ ಅದು ಆಶ್ಲೇಷ ನಕ್ಷತ್ರ. ಆಶ್ಲೇಷ ಬಲಿ ಅಂತ ನಾವು ಮಾಡ್ತೀವಿ. ಅದು ಆಶ್ಲೇಷ ನಕ್ಷತ್ರದ ದಿವಸವೇ ನಾವು ಅದನ್ನು ಮಾಡಿದ್ರೆ ಅದು ತುಂಬ ವಿಶೇಷವಾದದ್ದು. ಪುಷ್ಯ ನಕ್ಷತ್ರ ಇದ್ದಾಗ ಆ ದೇವರು ಸೃಷ್ಟಿಯನ್ನು ಎಲ್ಲ ಕಡೆ ಅವನು ಪೂರ್ತಿಯಾಗುವ ಹಾಗೆ ಮಾಡಿದ್ದಾನೆ. ಪುಷ್ಯ ನಕ್ಷತ್ರ ಔಷಧಿಗಳಿಗೆ, ಒಳ್ಳೆಯ ಕೆಲಸಗಳಿಗೆ. ಆದರೆ ನಾಗಾರಾಧನೆ, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ನಕ್ಷತ್ರ ಬೇಕಲ್ವಾ, ಅದುವೇ ಆಶ್ಲೇಷ ನಕ್ಷತ್ರ. ನಮ್ಮೆಲ್ಲ ಸಮಸ್ಯೆಗಳಿಗೆ, ಆಸ್ತಿ ಪಾಸ್ತಿ ಗಲಾಟೆ ಆಗ್ಬೋದು, ಅಥವಾ ಇನ್ನೇನೋ ನಮ್ಮ ಮಾನಸಿಕ ಸಮಸ್ಯೆಗಳಾಗ್ಬೋದು, ಚರ್ಮ ರೋಗಾದಿಗಳಾಗ್ಬೋದು,
ರಾಹುದೋಷ ಆಗ್ಬೋದು, ಸರ್ಪದೋಷ ಆಗ್ಬೋದು, ಇವೆಲ್ಲ ಪರಿಹಾರ ಮಾಡ್ಕೊಳ್ಳಿಕ್ಕೆ ಇರುವಂತಹ ನಕ್ಷತ್ರ ಅದು ಆಶ್ಲೇಷ ನಕ್ಷತ್ರ. ನಾಗಗಳೇ ಈ ಆಶ್ಲೇಷ ನಕ್ಷತ್ರಕ್ಕೆ ಅಭಿಮಾನಿ ದೇವತೆಗಳು. ಹೀಗೆ ಪುನರ್ವಸು, ಪುಷ್ಯ ಮತ್ತು ಆಶ್ಲೇಷ 3 ನಕ್ಷತ್ರಗಳಿಂದ ಕೂಡಿರುವಂಥದ್ದು ಈ ಕರ್ಕಾಟಕ ರಾಶಿ, ರಾಜನ ರಾಶಿ ಇದು. ಈ ಕರ್ಕಾಟಕ ರಾಶಿಯವರು ಹೇಗಿರ್ತಾರೆ ಅಂತ ಒಂದು ಶ್ಲೋಕ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ಆ ವಕ್ರದ್ರುತಕ ಸಮುನ್ನತ ಕಟಿ ಸ್ತ್ರೀ ನಿರ್ಜಿತ ಸತ್ಸುಹೃತ್ ದೈವಜ್ಞ ಪ್ರಚುರಾಲಯ ಕ್ಷಯಧನೈ ಸಂಯುಜ್ಯತೆ ಚಂದ್ರವತ್ ಹ್ರಸ್ವಪೀನಗಳ ಸಮೇತಿ ಚ ವಶಂ ಸಾಮ್ನಾ ಸುಹೃದ್ವತ್ಸಲ ಸ್ತೋಯೋದ್ಯಾನರತ ಸ್ವಯೇಷ್ಮ ಸಹಿತೆ ಜಾತಶಶಾಂಕೇ ನರಃ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರು ಅವರು ಯಾವಾಗಲೂ ಕೂಡ ಸ್ವಲ್ಪ ಓಡಾಟ ಹೆಚ್ಚು, ಮತ್ತು ನಡಿಗೆಯೂ ಕೂಡ ಸ್ವಲ್ಪ ಫಾಸ್ಟ್ ಇರುತ್ತೆ, ಸೊಂಟ ಎತ್ತರ ಇರುತ್ತೆ, ಆಮೇಲೆ ಸ್ತ್ರೀಜಿತರು, ಆಮೇಲೆ ಒಳ್ಳೆಯ ಸ್ನೇಹಿತರು ಇರ್ತಾರೆ, ಸತ್ಸುಹೃತು, ಸತ್ಸಂಗ, ಸತ್ಸಹವಾಸ, ಒಳ್ಳೆಯ ಸಜ್ಜನರ ಸಹವಾಸವನ್ನೇ ಮಾಡ್ತಾರೆ ಕರ್ಕಾಟಕ ರಾಶಿಯವರು. ದೈವಜ್ಞ ಮತ್ತು ಜ್ಯೋತಿಷ್ಯ ಬೇಗ ಇವರಿಗೆ ಸಿದ್ಧಿಸುತ್ತೆ. ಜ್ಯೋತಿಷ್ಯ ಕಲಿಯೋಕ್ಕೆ ಆಸಕ್ತಿ ಇರೋರು ಕರ್ಕಾಟಕ ರಾಶಿಯವರಾದರೆ ಅವರು ಎಲ್ರಿಗಿಂತ ಫಸ್ಟ್ ಇರ್ತಾರೆ ಮತ್ತು ಅವ್ರಿಗದು ಕರಗತ ಆಗುತ್ತೆ. ಮತ್ತು ಅವರಿಗೆ ತುಂಬ ಚೆನ್ನಾಗಿ ಮನೆ ಕಟ್ಟಿಸ್ತಾರೆ. ಆದರೆ ಹಣ ಇವರಲ್ಲಿ ಬರುತ್ತೆ ಹೋಗುತ್ತೆ ಅಂತ. ಹೇಗೆ ಅಂದರೆ ಈ ಚಂದ್ರ ಹುಣ್ಣಿಮೆಯಲ್ಲಿ ತುಂಬ ತುಂಬಿಕೊಳ್ತಾನೆ, ಅಮಾವಾಸ್ಯೆ ದಿವಸ ಪೂರ್ತಿ ಕರಗಿ ಹೋಗ್ತಾನೆ. ಚಂದ್ರನಂತೆ ಇವರಲ್ಲಿ ಸಂಪತ್ತು ಮಾತ್ರ ಪೂರ್ತಿ ಬರುತ್ತೆ ಹೋಗುತ್ತೆ. ಎಲೆಕ್ಷನ್ ಬಂದಾಗ ಪೂರ್ತಿ ಖಾಲಿ ಆಗುತ್ತೆ, ಮತ್ತೆ ತುಂಬಿಸಿಕೊಳ್ತಾರೆ ಅಂತ. ಹ್ರಸ್ವ ಪೀನಗಳ ಸಮೇತಿ ಚ ವಶಂ. ಹಾಗೆ ಇವರು ಸ್ವಲ್ಪ ಕುಳ್ಳಿಗಿರ್ತಾರಂತೆ ಕೆಲವರು, ಮತ್ತು ಇವರನ್ನು ಬಗ್ಗಿಸೋದು ಸ್ವಲ್ಪ ಕಷ್ಟ. ಸಾಮ ಉಪಾಯದಿಂದಷ್ಟೇ, ಅಂದರೆ ಸಾಂತ್ವನದ ಮಾತುಗಳಿಂದ, ನಿಧಾನವಾದ ಮಾತುಗಳಿಂದಷ್ಟೇ ಇವರು ಬಗ್ಗುತ್ತಾರೆ ಅಂತ. ಮತ್ತು ಸ್ನೇಹಿತರಿಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡ್ತಾರೆ. ನೀರಿನ ಕೆಲಸ ಇವರಿಂದ ಚೆನ್ನಾಗಿ ನಡೆಯುತ್ತೆ, ಉದ್ಯಾನದ ಕೆಲಸ ಕೂಡ ಇವರಿಂದ ಚೆನ್ನಾಗಿ ನಡೆಯುತ್ತೆ. ಅಂದರೆ ಏನಾದರೂ ಬೋರ್ವೆಲ್ ತೆಗೆಸೋದು ಅಥವಾ ನೀರಿನ ಕೆಲಸ ಅಥವಾ ಇನ್ನೇನಾದರೂ ಸರೋವರದ ವಿಷಯ, ಒಟ್ಟು ನೀರಿಗೆ ಸಂಬಂಧಪಟ್ಟಂತೆ ಏನೇ ಆದರೂ ಕರ್ಕಾಟಕ ರಾಶಿಯವರಿಗೆ ಅದು ಚೆನ್ನಾಗಿ ಒಲಿಯುತ್ತೆ. ಏಕೆಂದರೆ ಅದು ನೀರಿನ ರಾಶಿ, ಅದು ಚಂದ್ರನ ರಾಶಿ ಕರ್ಕಾಟಕ ರಾಶಿ, ಚಂದ್ರನ ಮನೆ ಕರ್ಕಾಟಕ ಮನೆ. ಆದ್ದರಿಂದ ಚಂದ್ರ ಅವನು ಮಾತೃಕಾರಕ, ಜಲಕಾರಕ ಇತ್ಯಾದಿಗಳು. ಆದ್ದರಿಂದ ಈ ಕರ್ಕಾಟಕ ರಾಶಿಯವರು ತಾಯಿಯನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ, ಹಾಗೂ ಸ್ತ್ರೀಯರನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ, ನೀರನ್ನು ಹೆಚ್ಚು ಇಷ್ಟಪಡ್ತಾರೆ, ಮತ್ತು ರಾತ್ರಿಯ ಕಾಲವನ್ನು ಹೆಚ್ಚು ಇಷ್ಟಪಡ್ತಾರೆ. ಚಂದ್ರನಲ್ಲಿರುವಂಥ ಎಲ್ಲ ಗುಣಗಳು ಇವರಲ್ಲಿರುತ್ತೆ. ಹಣದ ವಿಷಯ ಮಾತ್ರ ಬರುತ್ತೆ ಹೋಗುತ್ತೆ. ಅದರಿಂದ ಕರ್ಕಾಟಕ ರಾಶಿಯವ್ರನ್ನ ಕ್ಯಾಶಿಯರ್ ಮಾಡಬಾರ್ದು. ತಮಾಷೆ ಮಾಡಿದೆ. ಹೀಗೆ ಕರ್ಕಾಟಕ ರಾಶಿಯವರಿಗೆ ಈಗ ಪ್ರಕೃತದಲ್ಲಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕರ್ಕಾಟಕ ರಾಶಿಯವರಿಗೆ ಇಲ್ಲಿಯ ತನಕ ಗುರುಬಲ ಇಲ್ಲ, ಈಗಲೂ ಕೂಡ ಗುರುಬಲ ಇಲ್ಲ. ದ್ವಾದಶದಲ್ಲಿ ಗುರು ಇರೋದರಿಂದಾಗಿ ಯಾವ ಬಲ ಅವರಿಗೆ ಕಾಣಿಸ್ತಾ ಇಲ್ಲ. ಆದರೆ ಈಗ ಜೂನ್ ತಿಂಗಳ ಅನಂತರದಲ್ಲಿ ಸ್ವಸ್ಥಾನಕ್ಕೆ ಗುರು ಆಗಮಿಸ್ತಾ ಇದ್ದಾನೆ. ಹೇಗೆ ಬರ್ತಿದ್ದಾನೆ ಅಂತಂದರೆ 1,000 ಜನನ ಶ್ರೀಮಂತರನ್ನು ಕರ್ಕೊಂಡು ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಿದ್ದಾನೆ. ಅಂದರೆ ಇಷ್ಟು ದಿವಸ ನೀನು ಕಷ್ಟಪಟ್ಟಿದ್ದಿ, ತಗೋ ನಿನಗೆ ಏನು ಬೇಕೋ ಎಲ್ಲ ಬಗೆಯ ಸಂಪತ್ತು ನಾನು ತಂದಿದ್ದೀನಿ ಎನ್ನುವಷ್ಟು ವೇಗದಲ್ಲಿ ತೀಕ್ಷ್ಣವಾಗಿ ಗುರುಪ್ರವೇಶ ಜೂನ್ 2ನೇ ತಾರೀಕು. ಅಂದರೆ ಜೂನ್ 2ನೇ ತಾರೀಕು ನೀವು ಕೈ ಮುಕ್ಕೊಂಡು ನಿಂತುಬಿಟ್ಟಿರಬೇಕು ಕರ್ಕಾಟಕ ರಾಶಿಯವರು. ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಯಾಕೆಂದರೆ ಗುರುಪ್ರವೇಶ, ನೀವು ಗುರುಗಳ ಆರಾಧನೆ ಆವತ್ತಿನ ದಿವಸ ಜೂನ್ 2ನೇ ತಾರೀಕು ಮಾಡಲೇಬೇಕು ಕರ್ಕಾಟಕ ರಾಶಿಯವರು. ಯಾಕೆ ಅಂದರೆ ಅದು ಗುರುವಿನ ಉಚ್ಚ ಸ್ಥಾನ, ಅದು ಚಂದ್ರನ ಮನೆ ಗುರುವಿನ ಉಚ್ಚ ಸ್ಥಾನ ಮತ್ತು ಕೇಂದ್ರ ಸ್ಥಾನ. ಗುರುವಿಗೆ ಅದು ಕೇಂದ್ರ. ಅಂದರೆ ಈಗ ನಮ್ಮ ಬೆಂಗಳೂರಿನಲ್ಲಿ ಕೇಂದ್ರ ಅಂದರೆ ಯಾವುದು, ವಿಧಾನಸೌಧ ಅಂತೀವಲ್ಲ, ಹಾಗೆ ಗುರುವಿಗೆ ಕೇಂದ್ರ ಅದು ಕರ್ಕಾಟಕ, ಅದು ಮತ್ತು ಗುರುವಿನ ಉಚ್ಚ ಸ್ಥಾನ ಅದು, ಮತ್ತು ಚಂದ್ರನ ಮನೆ. ಹೀಗೆಲ್ಲ ಇರೋದ್ರಿಂದಾಗಿ ಜೂನ್ ಆದಮೇಲೆ ಅವರಿಗೆ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಸಮಸ್ಯೆ ಇವರಿಗೆ ಇರುವಂಥದ್ದು ಭಾಗ್ಯಸ್ಥಾನದಲ್ಲಿ. ಈಗ ಕುಜ ಮತ್ತು ಶನಿ ಇಬ್ಬರೂ ಇದ್ದಾರೆ. ಸ್ವಲ್ಪ ದಿವಸ ಆದಮೇಲೆ ಶನಿ ಮಾತ್ರ ಉಳಿತಾರೆ ಭಾಗ್ಯಸ್ಥಾನದಲ್ಲಿ. ಆದ್ದರಿಂದ ಇವರಿಗೆ ಸೌಭಾಗ್ಯಗಳು, ಭಾಗ್ಯಗಳೆಲ್ಲವೂ ಕೂಡ ಅಸ್ತಂಗತ ಆಗಿ ಹೋಗಿವೆ. ಯಾವುದು ಕೈಗೆ ಸಿಗ್ತಾ ಇಲ್ಲ, ಎಲ್ಲ ಕಾಣಿಸುತ್ತೆ ಅಷ್ಟೇ, ಗ್ಲಾಸಿಂದ ಆ ಕಡೆ ಕಾಣಿಸುತ್ತೆ, ಕೈಗೆ ಸಿಗಲ್ಲ, ಅಲ್ಲೇ ಗ್ಲಾಸಲ್ಲಿ ನೋಡಬೇಕು, ಆ ಥರ ಆಗಿದೆ ಸ್ಥಿತಿಗತಿಗಳು.
ಅದಕ್ಕೋಸ್ಕರ ಇವರು ಶನಿಯನ್ನು ಬಿಡುವಂತೆ ಇಲ್ಲ. 9ನೇ ಮನೆಯಲ್ಲಿ ಪಿತೃಸ್ಥಾನದಲ್ಲಿ ಶನಿ ಕುಳಿತಿರೋದ್ರಿಂದಾಗಿ, ಭಾಗ್ಯಸ್ಥಾನದಲ್ಲಿ ಶನಿ ಇರೋದ್ರಿಂದಾಗಿ ಶನಿ ಆರಾಧನೆ ಇವರಿಗೆ ಕಡ್ಡಾಯ ಆಗಿಬಿಟ್ಟಿದೆ, ಅನಿವಾರ್ಯ ಇವರಿಗೆ. ಅದನ್ನು ಮಾಡಲೇಬೇಕು. ಇಲ್ಲಿಯ ತನಕ ಗುರು ಅನುಗ್ರಹ ಕೂಡ ಇಲ್ಲ ಈಗ ಸದ್ಯಕ್ಕೆ. ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ ಶನಿದೇವತಾಕವಾದ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಮತ್ತು ಕರ್ಕಾಟಕ ರಾಶಿಯವರಿಗೆ ತಲೆ ಇವರ ಸ್ಥಾನ, ದೇಹದಲ್ಲಿ ಒಂದೊಂದು ರಾಶಿಗೆ ಒಂದೊಂದು ಸ್ಥಾನ ಇದೆ. ಕರ್ಕಾಟಕ ರಾಶಿಯವರಿಗೆ ತಲೆ, ಚಂದ್ರ ಅಲ್ಲಿ ಇರ್ತಾನೆ. ಆದ್ದರಿಂದ ತಲೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ವಹಿಸುವಂಥದ್ದು, ಅಥವಾ ಅಲ್ಲಿಂದ ನೀವು ಏನಾದರೂ ಕೆಲಸಗಳನ್ನ ತಲೆ ಉಪಯೋಗಿಸಿ ಮಾಡುವಂಥ ಕೆಲಸಗಳು, ಅದರಲ್ಲಿ ನೀವು ಹೆಚ್ಚು ಆಸಕ್ತಿಯನ್ನು ನೀವು ಪಡೆದುಕೊಳ್ಬೇಕು. ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಒಂದು ಮಂತ್ರ ಇದೆ. ಅದನ್ನು ಇವರು ಹೇಳ್ಕೊಳ್ತಾ ಹೋದರೆ, ಪ್ರಸಿದ್ಧವಾದದ್ದು, ಅದನ್ನು ಹೇಳ್ತಾ ಹೋದರೆ, ಅದನ್ನು ಹೇಳಿ ಕೆಲಸ ಕೈ ಹಾಕಿದ್ರೆ ಇವರಿಗೆ ಕಂಡಿದ್ದೆಲ್ಲ ಕೈಗೆ ಸಿಗುತ್ತೆ. ಅದು ಯಾವುದು ಅಂತಂದರೆ ಒಂದು ರಾಮ, ಇನ್ನೊಂದು ಕೃಷ್ಣ ಅಂತ. ಯಾಕೆಂದರೆ ಇದು ಕರ್ಕಾಟಕ ರಾಶಿ ರಾಮದೇವರ ರಾಶಿ ಅಲ್ವಾ. ಆದರೆ ಕರ್ಕಾಟಕ ರಾಶಿಗೆ ನಿಯಾಮಕ ದೇವತೆ ಕೃಷ್ಣ ಪರಮಾತ್ಮ ಅಂತ. ಒಂದೊಂದು ರಾಶಿಗೆ ಒಬ್ಬೊಬ್ಬ ಭಗವಂತನ ರೂಪಗಳಿದೆ. ಹಾಗೆ ಕರ್ಕಾಟಕ ರಾಶಿಗೆ ನಿಯಾಮಕ ಭಗವದ್ ರೂಪ ಅದು ಕೃಷ್ಣನ ರೂಪ, ಅದು ವಿಶೇಷ. ಆದ್ದರಿಂದ ಈ ಕಡೆ ರಾಮ ಕೃಷ್ಣ 2 ಭಗವದ್ ರೂಪಗಳು ಸಿಕ್ಕಿರುವಂಥ ಏಕೈಕ ರಾಶಿ ಅದು ಕರ್ಕಾಟಕ ರಾಶಿ. ಆದ್ದರಿಂದ ನೀವು ಸುಲಭ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಈ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಯಾವಾಗಲೂ ಹೇಳ್ಬೋದು. ನೀವು ಚಪ್ಪಲಿ ಹಾಕ್ಕೊಂಡಾಗಲೂ ಹೇಳ್ಬೋದು, ತಿನ್ನಬೇಕಾದ್ರೂ ಹೇಳ್ಬೋದು, ಇಲ್ಲ ನೀವು ಯಾವುದೇ ಮೈಲಿಗೆಲ್ಲಿದ್ದರೂ ಹೇಳ್ಬೋದು, ಮಲಗಿದಾಗಲೂ ಹೇಳ್ಬೋದು. ಯಾಕೆಂದರೆ ಈ ಮಂತ್ರಕ್ಕಿರುವ ಶಕ್ತಿ ಕಲಿಯುಗದಲ್ಲಿ ಬೇರೆ ಯಾವ ಮಂತ್ರಕ್ಕೂ ಇಲ್ಲ ಅಂತ ಅದು ಪುರಾಣ ಪ್ರಸಿದ್ಧವಾದದ್ದು, ಇತಿಹಾಸ ಪ್ರಸಿದ್ಧವಾದದ್ದು. ಅದು ಸಿಗೋದು ಕರ್ಕಾಟಕ ರಾಶಿಯವರಿಗೆ ಮಾತ್ರ. ಯಾಕೆಂದರೆ ರಾಮ ಮತ್ತು ಕೃಷ್ಣ ಇಬ್ಬರೂ ಇರುವಂತಹ ರಾಶಿ ಅದು ಕರ್ಕಾಟಕ ರಾಶಿ. ಇನ್ನೊಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನೀವೇನಾದರೂ ಕೆಲಸಕ್ಕೆ ಹೋಗಬೇಕಾದ್ರೆ ಶ್ರೀರಾಮ ಜಯ ಜಯ ರಾಮ ಅಂತ ಹೇಳಿ, ಮತ್ತು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಒಮ್ಮೆ ಹೇಳಿ. ಈಗ ನೀವೇನೋ ಸೈನ್ ಮಾಡಬೇಕು ಅಂತ ಇಟ್ಕೊಳ್ಳಿ, ರಿಜಿಸ್ಟ್ರೇಷನ್ ಆಫೀಸಲ್ಲಿರ್ತೀರಿ, ಸೈನ್ ಮಾಡಬೇಕು, ತುಂಬ ಆತಂಕ ಇರುತ್ತೆ. ಏನೂ ಯೋಚನೆ ಮಾಡಬೇಡಿ, ಕಣ್ಣು ಮುಚ್ಚಿ ಒಮ್ಮೆ ಹರೇ ರಾಮ ಅಂತ ಉಸಿರನ್ನು ತೆಗೆದುಕೊಳ್ಳಿ, ಕುಂಭಕ ಮಾಡಿ, ಈ ಶ್ಲೋಕವನ್ನು ಹೇಳಿ 3 ಸೆಕೆಂಡ್ 4 ಸೆಕೆಂಡಲ್ಲಿ ಶ್ಲೋಕ ಮುಗಿದೋಗುತ್ತೆ, ಸೈನ್ ಮಾಡಿ. ಅಥವಾ ಇನ್ನೇನಾದರೂ ನೀವು ಯಾರಾದರೂ ಮೀಟಿಂಗ್ ಬಂದಿದ್ದಾರೆ, ಅಲ್ಲಿ ನೀವು ಒಂದು ಮಾತನ್ನು ಹೇಳಬೇಕು ಅಂತ ಇಟ್ಕೊಳ್ಳಿ, ನಿರ್ಣಾಯಕವಾದ ಒಂದು ಮಾತನ್ನು ಹೇಳಬೇಕು. 4 ಸೆಕೆಂಡ್ ಕಣ್ಮುಚ್ಚಿ ಕುಂಭಕದಲ್ಲಿ ನಿಂತುಕೊಳ್ಳಿ, ಉಸಿರು ತೆಗೆದುಕೊಳ್ಳಿ, ಕುಂಭಕವನ್ನು ಮಾಡಿ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿ ನೀವು ಏನು ಹೇಳಿದ್ರು ಆ ಕೆಲಸ ಆಗುತ್ತೆ. ನೀವು ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಹಾಗೆ ಅದರಲ್ಲಿ ಶಕ್ತಿ ಇರುತ್ತೆ. ಅಂದ ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಾಕತ್ತಿದೆ, ಈ ಒಂದು ಶಕ್ತಿ ಇದೆ. ಆದರೆ ಒಂದು ನವಮ ಸ್ಥಾನದಲ್ಲಿ ಶನಿ ಇದೆ. ಆದ್ದರಿಂದ ನೀವು ಆ ಶನಿದೋಷ ಪರಿಹಾರಕ್ಕೋಸ್ಕರ ನೀವು ಅಕ್ಷಯ ತೃತೀಯ ದಿವಸ ನೀವು ಅದಕ್ಕೊಂದು ಪರಿಹಾರವನ್ನು ಮಾಡಲೇಬೇಕು. ಇಲ್ಲಿ ದಶಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ. ರವಿ ಮತ್ತು ಬುಧ ಇಬ್ಬರೂ ಕೂಡ ಉಚ್ಚ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ನಿಮಗೆ ಅದು ಕರ್ಮಸ್ಥಾನ, ಎಲ್ಲ ಕೆಲಸಗಳಿಗೂ ಕೂಡ ಜಯ, ನಿಯಾಮಕತ್ವ, ಗೌರ್ಮೆಂಟ್ ಕೆಲಸ ಎಲ್ಲ ಆಗುತ್ತೆ, ಅದಕ್ಕೇನು ಸಮಸ್ಯೆ ಇಲ್ಲ. ಇನ್ನು ಏಕಾದಶದಲ್ಲಿ ಶುಕ್ರ ಕೂಡ ಇದ್ದಾನೆ ಸದ್ಯಕ್ಕೆ. ಹೀಗೆಲ್ಲ ಇರೋದ್ರಿಂದಾಗಿ ನಿಮಗೆ ಅದ್ಯಾವುದೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರುವಂಥದ್ದು ಶನಿ. ಆದ್ದರಿಂದ ಆ ಶನಿಯ ದೋಷ ಪರಿಹಾರಕ್ಕೋಸ್ಕರ ನೀವು ಅಕ್ಷಯ ತೃತೀಯ ದಿವಸ ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಮಾಡಿಸಿ, ಕನಕಾಭಿಷೇಕ ಮಾಡಿಸಿ, ಹಾಗೂ ಶ್ರೀಕರ ನಾರಾಯಣ ದೇವರ ಒಂದು ಸಣ್ಣ ಡಾಲರನ್ನು ಮನೆಗೆ ತರಿಸಿಕೊಳ್ಳಿ. ಅದಕ್ಕೋಸ್ಕರ ನಮ್ಮನ್ನು ಒಮ್ಮೆ ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ದೊರಕುತ್ತೆ, ನಿಮ್ಮ ಜೀವನ ಉಜ್ವಲವಾಗುತ್ತೆ, ಹಾಗೂ ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಿ ಎಂಬುದಾಗಿ ಹೇಳ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.